ಆಶೀರ್ವಾದ ಮಾಡಿ. ಅಯ್ಯ, ಏನಮ್ಮ ಇದು? ಮೊದಲನೇ ಸಲ ಮನೆ ಒಳಗ್ ಕಾಲಿಡ್ತಾ ಇದ್ಯಾ? ಯಾರಾದ್ರೂ ಮುತ್ತೆ ಇದ್ರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳೋದ್ ಬಿಟ್ಟು ನನ್ನಂತವ್ರ ಹತ್ರ 3 ತಲೆಮಾರುಗಳನ್ನ ನೋಡ್ದವ್ರು ನೀವು. ನಿಮ್ ಹತ್ರ ಆಶೀರ್ವಾದ ತಗೊಳ್ದೆ ಬೇರೆ ಯಾರ ಹತ್ರ ತಗೊಳ್ಳಲ್ಲ? ನೀವೇ ಹೇಳಿ. ಚೆನ್ನಾಗಿರಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ನಾವು 100 ವರ್ಷ ಬದುಕ್ದಾಗೆ. ಆಶೀರ್ವಾದ ಮಾಡಿವಾ. ಚೆನ್ನಾಗಿರಮ್ಮ. ಗಂಡು ಹೆಣ್ಣು ಬೇಗ ಬನ್ನಿ, ಫೋಟೋ ತೆಗಿಸ್ಬಿಡೋಣ. ಬರೇ ಬಾ, ಬೇಗ ತೆಗಿ, ನಿಂತ್ಕೊಳ್ಳಿ. 1 ನಿಮಿಷ, ಸ್ವಲ್ಪ ಬನ್ನಿ. ನಡಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ರಿ. ಏನ್ರಿ, ನಿಮ್ ಅಣ್ಣ ತಮ್ಮಂದ್ರನ್ನ ಬರಕ್ ಹೇಳಿ, ಎಲ್ರೂ ಒಟ್ಟಿಗೆ ಫೋಟೋ ತೆಗ್ಸೋಣ. ನೀನೇ ಕರಿ. ಬಾಬಾ, ನೀವು ಬನ್ನಿ. ನಾವ್ಯಾಕಮ್ಮ? ನೀವು ತೆಗೆಸ್ಕೊಳ್ಳಿ. ಹಾಗಲ್ಲ, ಮೊದಲನೇ ಸಾರಿ ಈ ಮನೇಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ. ಎಲ್ರೂ ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡ್ರೆ ತುಂಬಿದ ಸಂಸಾರ. ನಾಳೆ ಫೋಟೋ ನೋಡೋರ್ಗೂ ಸ್ಫೂರ್ತಿ ಆಗತ್ತೆ. ಸರಿಮ್ಮ. ಸುಬ್ಬು, ನಿಮ್ಮ ಅಣ್ಣನ್ಗೆ ನೀನಾದ್ರೂ ಹೇಳ್ಬಾರ್ದು. ಮದುವೆ ಆಯ್ತು, ಹೆಂಡತಿ ಮನೆಗ್ ಬಂದಾಯ್ತು, ಆ ತಿಪ್ಪೇಸಿಗ್ ಜೊತೆಲೇ ಸುತ್ತ ಇರ್ತಾನಲ್ಲ, ಅವನು ಒಳ್ಳೆ ಮನುಷ್ಯ ಅಲ್ಲ. ಪೊರ್ಕಿ, ಅಬಕೋಲಿ, ದಗಲ್ಬಾಜಿ, ಎಲ್ಲಂದ್ರೆ ಅಲ್ಲಿ ಬಾಲ ಆಡ್ಸೋ ನಾಯಿ. ಅಮ್ಮಮ್ಮ, ನೀ ಯಾತ್ರ ಮಾತಾಡ್ತಾ ಇದ್ರ? ಅದ ಅಮ್ಮಮ್ಮ ಬೈತಾ ಇರೋದಲ್ಲ. ಅಮ್ಮಮ್ಮ ನನ್ನನ್ನ ಬಾಯಿ ತುಂಬಾ ಹೋಗ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಲ್ವಾ ಅಮ್ಮಮ್ಮ? ನೀನ್ ತೆಗೇಣ ನೀನು. ನೀವು ಸ್ವಲ್ಪ ಹತ್ರ ಬನ್ನಿ. ಇನ್ನು ಸ್ವಲ್ಪ ಬನ್ರಿ, ಬನ್ನಿ. ಕಪ್ಪು ನೆಟ್ಕಿಟ್ಕೊಳ್ರಿ, ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಹಾಯ್. ಹಾ ಹಾಯ್.